ಸಿದ್ದರಾಮಯ್ಯನವರೇ ಎಲ್ಲಿದೆ ನಿಮ್ಮ ಸ್ವಾಭಿಮಾನ? ವಿಧಾನ ಪರಿಷತ್ ಬಿಜೆಪಿ ಸದಸ್ಯ ಸಿಟಿ ರವಿ ಪ್ರಶ್ನೆ ಮಾಡ್ತಿದ್ದಾರೆ. ಪಕ್ಷಗಳು ಸಲಹೆ ಕೊಡೋದು ಸ್ವಾಭಾವಿಕ, ಆದ್ರೆ ಹೈಕಮಾಂಡ್ ಕೊಟ್ಟಿರೋದು ಆದೇಶ. ಸಾಂವಿಧಾನಿಕ ಹುದ್ದೆಗಳಿಗೂ ಆದೇಶ ಮಾಡಿದ್ದಾರೆ. ಇದು ಸಾಂವಿಧಾನಿಕ ಕಾಂಗ್ರೆಸ್ ಮಾಡಿದಂತಹ ಅಪಮಾನ ಅಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸಿಟಿ ರವಿ. ಕಾಂಗ್ರೆಸ್ ಸಾರ್ವಜನಿಕವಾಗಿ ಕ್ಷಮೆಯಾಚನೆ ಮಾಡಬೇಕು ಅಂತ ಸಿಟಿ ರವಿ ಆಗ್ರಹಿಸಿದ್ದಾರೆ. ಪಕ್ಷಗಳು ಇಂಟರ್ನಲಿ ಸಲಹೆ ಕೊಡುವಂಥ ಸಂಬಂಧವನ್ನು ಹಿಂದೆಯೂ ಇಟ್ಕೊಂಡಿದ್ದಾವೆ. ಆದರೆ ಇದು ಸಲಹೆ ಅಲ್ಲ, ಇದು ಆದೇಶ. ಸಲಹೆ ಕೊಡುವ ಸಂಬಂಧ ಸ್ವಾಭಾವಿಕವಾಗಿ ತನ್ನ ಪಕ್ಷದ ಮುಖ್ಯಮಂತ್ರಿಗೆ ಪಕ್ಷದ ವರಿಷ್ಠರು ಸಲಹೆ ಕೊಡೋದು ಸ್ವಾಭಾವಿಕವಾಗಿರೋ ಕ್ರಿಯೆ. ಅದು ಇಲ್ಲಿ ಕೊಟ್ಟಿರೋದು ಆದೇಶ. ಕರ್ನಾಟಕ ರಾಜ್ಯದ ಜನರಿಗೆ ಮಾಡಿದ ಅಪಮಾನ. ಒಂದು ಕಡೆ ಸಂವಿಧಾನಕ್ಕೆ ಬಗೆದ ಅಪಚಾರ ಆದರೆ, ಕರ್ನಾಟಕದ ಜನರ ಸ್ವಾಭಿಮಾನಕ್ಕೆ ಮಾಡಿದ ಅಪಮಾನ. ಸದಾಕಾಲ ಸ್ವಾಭಿಮಾನದ ರಾಜಕಾರಣದ ಮಾತಾಡಿದಂಥ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಹೇಳ್ತೀರಿ ಇದಕ್ಕೆ? ಎಲ್ಲಿದೆ ನಿಮ್ಮ ಸ್ವಾಭಿಮಾನ? ಇದೊಂದು ರೀತಿ ಗುಲಾಮಗಿರಿ. ಇದು ಗುಲಾಮಗಿರಿ. ಇದು ಸಲಹೆ ಕೊಡೋದು ಬೇರೆ, ಆದೇಶ ಮಾಡೋದು ಬೇರೆ. ಇದು ನೀವು ಆದೇಶ. ಯಾವ ಪರಿಸ್ಥಿತಿ ಅಂದರೆ, ಸಾಂವಿಧಾನಿಕ ಹುದ್ದೆಗಳಿಗೂ ಆದೇಶ ಮಾಡಿ ಸಂವಿಧಾನಕ್ಕೆ ಅಪಚಾರ ಬಗೆಯುವಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಈಗಾಗಲೇ ಪ್ರತಿಪಕ್ಷದ ನಾಯಕರು ಮತ್ತು JDSನ ಫ್ಲೋರ್ ಲೀಡರು ಆಗಿರ್ತಕ್ಕಂಥ ಇಬ್ಬರು, ಚೆಲುವಾದಿ ನಾರಾಯಣಸ್ವಾಮಿಯವರು ಮತ್ತು ಭೋಜೇಗೌಡರು ಹೇಳಿರೋ ರೀತಿಯಲ್ಲಿ ಅವರು ಸಾರ್ವಜನಿಕ ಕ್ಷಮೆಯಾಚನೆ ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾರೆ. ಇತ್ತ ಡ್ಯಾಮೇಜ್ ಬಗ್ಗೆ ಕೆಎನ್ ರಾಜಣ್ಣ ಹೇಳಿಕೆ ವಿಚಾರದ ಬೆನ್ನಲ್ಲೇ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಮಾತನಾಡ್ತಾರೆ. ಬೆಂಗಳೂರಿನಲ್ಲಿ ಸಿಎಂ DK ಶಿವಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದು, ಸಿದ್ದು ನಡೆ ಮೇಲೆ ಡ್ಯಾಮೇಜ್ ನಿಂತಿದೆ ಅಂತ ರಾಜಣ್ಣನವರು ಹೇಳಿದ್ರು. ಈ ಹೇಳಿಕೆಗೆ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಅವರೇ ಮಾತನಾಡಿ ಉತ್ತರವನ್ನು ಕೊಡ್ತಾರೆ ಅಂತ ಸಿಎಂ DK ಮಾತನಾಡಿದ್ದಾರೆ. ರಾಜೀನಾಮೆ ಕೊಟ್ಟರೆ ತಗೊಳ್ಳೋದಲ್ಲ, ಅವ್ರನ್ನ ಮನವೊಲಿಕೆ ಮಾಡಬೇಕು ಅನ್ನೋದು ಒಂದು. ಆಮೇಲೆ ಸಿದ್ದರಾಮಯ್ಯನವರ ನಡವಳಿಕೆ ಮೇಲೆ ಮುಂದಿನ ಚುನಾವಣೆಗಳಾಗೋದು ಇತಿಹಾಸ ಇದೆ ಅನ್ನೋಂಥ ಮಾತುಗಳನ್ನು ಐ ಥಿಂಕ್ ನಮ್ಮ PCC ಪ್ರೆಸಿಡೆಂಟ್ ಮಾತಾಡ್ತಾರೆ. ರಾಜಣ್ಣ ಅವರು ಹೇಳ್ತಾರೆ, ರಾಜೀನಾಮೆ ಕೊಟ್ಟರೆ ತಗೊಳ್ಳೋದಲ್ಲ, ಅವ್ರನ್ನ ಮನವೊಲಿಕೆ ಮಾಡಬೇಕು ಅನ್ನೋದು ಒಂದು. ಆಮೇಲೆ ಸಿದ್ದರಾಮಯ್ಯನವರ ನಡವಳಿಕೆ ಮೇಲೆ ಮುಂದಿನ ಚುನಾವಣೆಗಳಾಗೋದು ಇತಿಹಾಸ ಇದೆ ಅನ್ನೋಂಥ ಮಾತುಗಳನ್ನು ಐ ಥಿಂಕ್ ನಮ್ಮ PCC ಪ್ರೆಸಿಡೆಂಟ್ ಮಾತಾಡ್ತಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ಪ್ರಸನ್ನ ಜಾಯ್ನ್ ಆಗ್ತಿದ್ದಾರೆ. ಪ್ರಸನ್ನ, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ದು ಪಕ್ಷಕ್ಕೆ ಬಹುದೊಡ್ಡ ಡ್ಯಾಮೇಜ್ ಅಂತ ಕಾಂಗ್ರೆಸ್ ಪಕ್ಷದವರೇ ಹೇಳ್ತಿದ್ದಾರೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಅಸಮಾಧಾನವನ್ನ ತಣಿಸುವ ಬದಲು ಈಗೇನಾದರೂ ರಾಜೀನಾಮೆ ಕೊಟ್ಟರೆ ಅದನ್ನ ಅಂಗೀಕಾರ ಮಾಡಿ ಅನ್ನೋ ನಿಟ್ಟಿನಲ್ಲಿ ಸೂಚನೆ ಕೊಡಲಾಗಿದೆ. ಇದು ಯಾವ ರೀತಿ ಡ್ಯಾಮೇಜ್ ಆಗಬಹುದು, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಶಕುಂತಲಾ, ಒಂದು ಕಡೆ ಸಚಿವ ಸಂಪುಟ ವಿಸ್ತರಣೆಯ ಬಳಿಕ ಅಸಮಾಧಾನ ತೀವ್ರಗೊಳ್ತಾ ಇದೆ. ಶಾಸಕರೆಲ್ಲರೂ ಕೂಡ ತಮ್ಮ ತಮ್ಮ ಬೇಸರವನ್ನ ಬಹಿರಂಗವಾಗಿ ಹೊರಗೆ ಹಾಕೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಪ್ರತ್ಯೇಕ ಸಭೆಗಳು ನಡೀತಾ ಇದ್ದಾವೆ. ಒಂದಿಷ್ಟು ಮಂದಿ ಶಾಸಕರಂತೂ ನೇರವಾಗಿ ತಾವು ರಾಜೀನಾಮೆಯನ್ನ ಕೊಟ್ಟೇ ಕೊಡ್ತೀವಿ ಅನ್ನುವಂತ ನಿರ್ಧಾರಕ್ಕೂ ಕೂಡ ಬರ್ತಾ ಇದ್ದಾರೆ. ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಕೂಡ ಸಾಕಷ್ಟು ಬೇಸರಗೊಂಡಿದ್ದಾರೆ ಅನ್ನುವಂಥದ್ದು ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸಚಿವ ಸಂಪುಟ ವಿಸ್ತರಣೆಯ ಪಟ್ಟಿ ಹೊರಬಂದಂತಹ ಸಂದರ್ಭದಲ್ಲಿ ಯಾರನ್ನ ಶಿಫಾರಸು ಮಾಡಲಾಗಿತ್ತು ಅಂತವರ ಹೆಸರುಗಳು ಇರಲಿಲ್ಲ ಮತ್ತು ಬದಲಾವಣೆಗಳು ಪದೇ ಪದೇ ಆಗ್ತಾ ಇತ್ತು. ಸಿದ್ದರಾಮಯ್ಯನವರು ಯಾರ ಪಟ್ಟಿಯನ್ನ ಕೊಟ್ಟು ಇವರು ಸಚಿವರಾಗಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ರು ಅಂತವ್ರನ್ನ ಹೈಕಮಾಂಡ್ ಕಡೆಗಣಿಸಿತ್ತು ಅನ್ನುವಂಥದ್ದು ಅವರ ಬೇಸರಕ್ಕೆ ಕಾರಣವಾಗಿದೆ. ಹೀಗಾಗಿ ಸಿದ್ದರಾಮಯ್ಯನವರ ಬೇಸರ ಕಾರಣಕ್ಕೋಸ್ಕರವೇ ಅವರು ನಿನ್ನೆ ಪದಗ್ರಹಣ ಸಮಾರಂಭದಿಂದ ದೂರವೇ ಉಳ್ಕೊಂಡ್ರು. ಹೈಕಮಾಂಡ್ಗೂ ಕೂಡ ನೇರ ಸಂದೇಶವನ್ನ ಆ ಮೂಲಕ ರವಾನೆ ಮಾಡಿದ್ದಾರೆ. ತಮಗೆ ಇರುವಂತಹ ಸಿಟ್ಟು ಆಕ್ರೋಶವನ್ನ ಸಿದ್ದರಾಮಯ್ಯನವರು ಕೂಡ ಈ ಮೂಲಕ ತೋರಿಸಿದ್ದಾರೆ ಅನ್ನುವಂಥದ್ದು ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇನ್ನೊಂದು ಕಡೆ ಶಾಸಕರು ಕೂಡ ಬೇಸರವನ್ನು ವ್ಯಕ್ತಪಡಿಸಿ ರಾಜೀನಾಮೆಗೆ ಮುಂದಾಗ್ತಾ ಇದ್ದಾರೆ. ಅವ್ರನ್ನ ಸಮಾಧಾನ ಪಡಿಸುವಂತಹ ಕೆಲಸಕ್ಕೆ ಕೆಪಿಸಿ
ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಮುಂದಾದರೂ ಕೂಡ ಹಲವು ಮಂದಿ ಶಾಸಕರು ತಮ್ಮ ಕ್ಷೇತ್ರದ ಜನತೆಯ ನಿರ್ಧಾರದ ಆಧಾರದ ಮೇಲೆ ತಾವು ಮುಂದಿನ ರಾಜಕೀಯ ನಡೆಯನ್ನ ನಾವು ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಕ್ಯಾಬಿನೆಟ್ ವಿಸ್ತರಣೆ ದೊಡ್ಡ ಮಟ್ಟಿಗಿನ ಗೊಂದಲವನ್ನು ಸೃಷ್ಟಿ ಮಾಡಿದೆ ಅನ್ನುವಂಥದ್ದಕ್ಕೆ ಸಾಕ್ಷಿಯಾಗಿ ನಿಲ್ತಾ ಇದೆ. ಯಾರೆಲ್ಲ ಶಾಸಕರು ರಾಜೀನಾಮೆಯ ಮಾತುಗಳನ್ನ ಆಡ್ತಾ ಇದ್ದಾರೋ ಅಂಥವರ ರಾಜೀನಾಮೆಯನ್ನ ನಾನು ತಕ್ಷಣವೇ ಅಕ್ಸೆಪ್ಟ್ ಮಾಡ್ತೀನಿ ಅಂತೇಳಿ, ಕೆಲವೇ ನಿಮಿಷಗಳಲ್ಲಿ ಅದಕ್ಕೆ ಅಂಗೀಕಾರ ಕೊಡ್ತೀನಿ ಅಂತ ಹೇಳಿ ಎಚ್ಚರಿಕೆಯ ಮಾತುಗಳನ್ನ ಆಡ್ತಾ ಇರುವಂತದ್ದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ತಾಳ್ಮೆಯ ಪಾಠವನ್ನು ಕೂಡ ಮಾಡ್ತಿದ್ದಾರೆ. ಅಸಮಾಧಾನಿತ ಶಾಸಕರು ಈ ರೀತಿಯ ನಿರ್ಧಾರಗಳನ್ನ ಕೈಗೊಳ್ಳೋದು ಬೇಡ, ಹಿಂದೆಯೂ ಕೂಡ ತಮ್ಮಂತ ಹಿರಿಯ ನಾಯಕರನ್ನೇ ಕ್ಯಾಬಿನೆಟ್ ಇಂದ ದೂರ ಇಟ್ಟಿದ್ರು ಕೂಡ ತಾವು ರಾಜೀನಾಮೆ ಅಂತ ನಿರ್ಧಾರಕ್ಕೆ ಹೋಗಿರಲಿಲ್ಲ. ಹೀಗಾಗಿ ಇಂಥ ಸಂದರ್ಭದಲ್ಲಿ ಶಾಸಕರು ಸ್ವಲ್ಪ ಮಟ್ಟಿಗೆ ತಾಳ್ಮೆಯಿಂದ ಇರಬೇಕು. ಮುಂದೆ ಒಳ್ಳೆಯ ದಿನಗಳು ಬರ್ತವೆ, ಒಳ್ಳೆಯ ಅಕಾಮಿಡೇಷನ್ ಅನ್ನ ಮಾಡ್ತೀವಿ, ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದಲ್ಲಿ ಪ್ರಭಾವಿ ಅವಕಾಶಗಳನ್ನ ನಿಮಗೆ ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಅದನ್ನ ಎಷ್ಟರ ಮಟ್ಟಿಗೆ ಶಾಸಕರು ಕೇಳೋದಕ್ಕೆ ಸಿದ್ಧರಿದ್ದಾರೆ ಅನ್ನುವಂಥದ್ದು ಕೂಡ ಇದೀಗ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇದೆಲ್ಲವೂ ಕೂಡ ಸಹಜವಾಗಿಯೇ ವಿರೋಧ ಪಕ್ಷಗಳಿಗೆ ಒಂದು ಅಸ್ತ್ರವಾಗಿ ಸಿಕ್ಕಂತಾಗಿದೆ. ಒಂದು ಕಡೆ ಮಹಿಳಾ ಸಚಿವರು ಇಲ್ಲ ಅನ್ನುವಂತ ವಿಚಾರ, ಇನ್ನೊಂದು ಕಡೆ ಸಿದ್ದರಾಮಯ್ಯನವರಿಗೆ ಬೇಸರ ಆಗಿದೆ ಅನ್ನುವಂಥದ್ದು, ಮತ್ತೊಂದು ಕಡೆ ಶಾಸಕರ ಅಸಮಾಧಾನ ದೊಡ್ಡ ಮಟ್ಟಿಗೆ ಸ್ಫೋಟಗೊಂಡಿದೆ ಅನ್ನುವಂಥದ್ದು, ಇದೆಲ್ಲವೂ ಕೂಡ ಇದೀಗ ಕಾಂಗ್ರೆಸ್ ಒಂದು ರೀತಿಯ ಗೊಂದಲದ ಗೂಡಾಗಿದೆ. ಪ್ರತ್ಯೇಕ ಸಭೆಗಳನ್ನ ನಡೆಸೋದಕ್ಕೂ ಕೂಡ ಹಲವು ಮಂದಿ ಶಾಸಕರು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಸುಮಾರು 7ಕ್ಕೂ ಹೆಚ್ಚು ಜಿಲ್ಲೆಗಳ ಶಾಸಕರಿಗೆ ಸಚಿವ ಸಂಪುಟದಲ್ಲಿ ಪ್ರಾತಿನಿಧ್ಯವೇ ಸಿಕ್ಕಿಲ್ಲ. ಅಂತ ಶಾಸಕರೆಲ್ಲರೂ ಕೂಡ ಪ್ರತ್ಯೇಕವಾಗಿ ಸಭೆ ಸೇರಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡವನ್ನು ಹಾಕೋದಕ್ಕೂ ಕೂಡ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಇದೀಗ ತಿಳಿಯಾಗಬೇಕಾಗಿದ್ದಂತಹ ಕ್ಯಾಬಿನೆಟ್ ವಿಸ್ತರಣೆಯ ಪ್ರಸಂಗವನ್ನ ಒಂದು ರೀತಿಯ ಗೊಂದಲದ ಗೂಡಾಗಿ ಮಾರ್ಪಡುವಂತೆ ಮಾಡಿದೆ. ಇದನ್ನ ನಾಯಕರು ಹೇಗೆ ನಿಭಾಯಿಸ್ತಾರೆ ಅನ್ನುವಂಥದ್ದು ಇದೀಗ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಧನ್ಯವಾದ ಪ್ರಸನ್ನ, ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.